ನಾನೀಗ ಹಳೆ ನೀರು, ನೀನು ಪಳಪಳ ಅಂತ ಹರಿಯೋ ಜರಿ. ನೀನಿರು ಈ ಮನೇಲಿ, ನಾನಿರಲ್ಲ. ನೀನ್ ಇಲ್ಲಿಂದ ಎಲ್ಲೋ ಹೋಗಿ ಒಂಟಿಯಾಗಿ ಬದುಕ ನಾನು ಸಹಿಸಲ್ಲ. ಪ್ಲೀಸ್ ಪ್ಲೀಸ್ ಈಗ ಮಾತಾಡ್ಬೇಡ್ವೆ ಅಕ್ಕ. ಯಾಕೆ ಈ ರೀತಿ ಸಾಯೋ ಮಾತಾಡಿ ನನ್ನ ಹೊಟ್ಟೆ ಹುರಿಸ್ತೀಯಾ? ಪ್ಲೀಸ್ ದಯವಿಟ್ಟು ಹೀಗೆಲ್ಲ ಮಾತಾಡ್ಬೇಡ್ವೆ. ಇಲ್ಲ ಮಧುರ, ನಾನ್ ತಗೊಂಡಿರೋ ನಿರ್ಧಾರ ಸರಿಯಾಗಿ ಇದೆ. ಆ ನಿರ್ಧಾರದಿಂದ ಎಲ್ರಿಗೂ ಒಳ್ಳೇದಾಗತ್ತೆ, ಎಲ್ರು ಖುಷಿಯಾಗಿರ್ತಾರೆ. ನೀನಿಲ್ಲ ಅಂದ್ರೆ ಈ ಮನೆಯವ್ರು ಖುಷಿಯಾಗಿರ್ತಾರೆ ಅಂತ ಯಾರೇ ನಿಂಗೆ ಹೇಳಿದ್ದು? ಅದಲ್ವೇ ನನ್ ಮಾತಿನ ಅರ್ಥ. ನಾನ್ ದೂರ ಆದ್ರೆ ಎಲ್ರಿಗೂ ಅದಿಷ್ಟ ಆಗುತ್ತೆ. ದೂರ ಆಗೋದಕ್ಕೂ ಸಾಯೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಲ್ವೇನೆ? ನೋಡಿದ್ಯಾ? ನೋಡು, ನಿನ್ ಬಾಯಲ್ಲ ಮಾತು ಬಂತು. ನಾನ್ ಯಾವತ್ತಾದ್ರೂ ನನ್ನ ಅಕ್ಕ ಸಾಯ್ಲಿ ಅಂತ ಹೇಳಿದ್ದೀರೇನೆ? ನೀನ ಪ್ರಾಣ ಕಣೆ. ನಾನ್ ಸಾಹೇಬ್ರ ಜೊತೆ ಸಂಸಾರ ಮಾಡ್ಬೇಕು ಅಂತ, ನಿನ್ನ ದೂರ ಮಾಡ್ಬೇಕು ಅಂತ ಯಾವತ್ತೂ ನಾನು ಆಲೋಚನೆ ಮಾಡಿಲ್ಲ, ಮಾಡೋದು ಇಲ್ಲ. ಒಬ್ಬಕ್ಕ ಸತ್ಲು, ನಾವು ಜೀವಂತವಾಗಿದ್ದು ಇದ್ದು ಸತ್ವಿ. ಈಗ ನಾನ್ ಜೀವಂತವಾಗಿದ್ದು ನಿನಗ್ ತೊಂದರೆ ಕೊಡೋದಕ್ಕೆ ನನ್ಗಿಷ್ಟ ಆಗ್ತಿಲ್ಲ. ನಾಳೆ ನಿನ್ನ ಬೈಕೋಬಾರ್ದಲ್ವಾ? ನಾವು ಈ ಸಮಸ್ಯೆನ ಯಾವುದೇ ಅನಾಹುತ ಆಗದೆ ಇರೋ ರೀತಿ ಬಗೆಹರಿಸ್ಕೋಬೇಕು. ಇದರಿಂದ ಮೇಘನಾಗೆ ನೋವಾಗುತ್ತೆ ಸಹಜ, ಆದರೆ ನಾವು ಅವಳಿಗೆ ಅರ್ಥ ಮಾಡಿಸ್ಬೇಕು. ಯೋಚನೆ ಮಾಡು ವಿಕ್ರಮ್. ಮಧುರಾನ್ ಮನೇಲಿ ಇರಿಸ್ಕೊಂಡು ಮೇಘನನ್ನ ನಾರಾಯಣಪಟ್ಟಣ ಕಳ್ಸೋಣ. ಮೂರ್ತಿಗಳ ಹತ್ರ ನಾನು ಮಾತಾಡಿ ಅವ್ರಿಗೆ ಅರ್ಥ ಆಗೋಗಿ ಹೇಳ್ತೀನಿ. ಏನಂತೀಯ ವಿಕ್ರಮ್? ಇಲ್ಲಿ ಯಾರ ಜೀವನನೂ ಹಾಳು ಮಾಡಬೇಕು ಅನ್ನೋ ಉದ್ದೇಶ ಇಲ್ಲಪ್ಪ. ಚೆನ್ನಾಗಿ ಯೋಚನೆ ಮಾಡಿನೇ ಈ ನಿರ್ಧಾರಕ್ಕೆ ಬಂದಿರೋದು. ನಿನ್ನ ಅಭಿಪ್ರಾಯ ಬೇಕು. ಕೊನೆದಾಗ ಒಂದು ಮಾತು ಹೇಳ್ತೀನಿ ವಿಕ್ರಮ್, ಈ ಅಭಿಪ್ರಾಯ ನಿನಗಿಷ್ಟ ಆಗಿಲ್ಲ ಅಂದ್ರೆ ನಾನು ಮತ್ತೆ ನಿನಗೆ ಒತ್ತಾಯ ಮಾಡಲ್ಲ. ಸರಿನಮ್ಮ, ನೀನು ಹೇಳ್ದಂಗೆ ಆಗಲಿ. ಆದರೆ ಅಮ್ಮ, ಮೇಘ್ನನ್ನ ಎದುರಿಸೋ ಶಕ್ತಿ ನನಗಿಲ್ಲ. ಈ ವಿಷಯ ಕೇಳಿದ ಮೇಲೆ ಅವಳು ಏನು ಮಾಡ್ತಾಳೋ? ವಿಕ್ರಮ್, ಸಮಯ ನೋಡಿ ನೀನೇ ಅವಳ ಹತ್ರ ಮಾತಾಡು. ಅವ್ರು ಸುಖವಾಗಿರೋದಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಎಲ್ಲ ನಾವು ಮಾಡೋಣ. ನೀನು ಮಧುರ ಇಬ್ರು ಸುಖವಾಗಿ ಸಂಸಾರ ಮಾಡೋದನ್ನ ನೋಡೋದಕ್ಕೆ ನಾನು ಕಾತರದಿಂದ ಕಾಯ್ತಾ ಇದ್ದೀನಿ ಕಣೋ. ಎಲ್ಲ ಒಳ್ಳೇದಾಗುತ್ತೆ ಅಂತ ನಂಬು, ಎಲ್ಲ ಸರಿ ಹೋಗುತ್ತೆ. ಯೋಚನೆ ಮಾಡು. ನಾನೆಲ್ಲೋ ಒಂದ್ ಕಡೆ ಬದುಕಿದ್ರೆ ನನ್ನ ಪರಿಸ್ಥಿತಿ ನಿಮ್ಮಜ್ಜಿಗೆ ಆಗಾಗ ಬೇಜಾರು ತರ್ತಾನೆ ಇರುತ್ತೆ. ನಾನಿಲ್ಲ ಅಂತಾನೆ ಆಗ್ಬಿಟ್ರೆ ಆಗ ಆಗೊಂದ್ ಸ್ವಲ್ಪ ದಿನ ಬೇಜಾರಾಗ್ತೀರಾ, ಆಮೇಲೆ ಇದ್ರೂ ಸರಿ ಹೋಗ್ತೀರಾ. ಈ ಅಕ್ಕನಿಂದ ಏನಾದ್ರೂ ಬೇಜಾರಾಗಿದ್ರೆ
ನಾನು ಹಾಲು ಕುಡಿಯೋದಕ್ಕಿಂತ ಮುಂಚೆ ಒಂದೇ ಒಂದ್ಸರಿ ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳು ಮಧುರ. ಬೇಡ ಕಣೆ ಅಕ್ಕ, ಹಿಂದೆ ಮುಂದೆ ಏನು ಯೋಚನೆ ಮಾಡದೆ ಏನೇನು ನಿರ್ಧಾರ ಮಾಡಬೇಡ್ವೆ. ಇಲ್ಲಿ ನಿನ್ನಿಂದ ಯಾರಿಗೂ ತೊಂದರೆ ಆಗ್ತಿಲ್ಲ, ಎಲ್ಲರೂ ನಿನ್ನ ಇಷ್ಟಪಡ್ತಾರೆ. ಇಲ್ಲಿ ಸಮಯ ಸಂದರ್ಭ ಈ ರೀತಿ ಮಾಡಿಸ್ತಿದೆ ಹೊರತು ನೀನ್ ಯಾರು ನೋವು ಮಾಡಲ್ವೇ? ಎಲ್ಲಿ ಗ್ಲಾಸ್ ಕೊಡು. ಬೇಡ ಮಧುರ, ತಡಿಬೇಡ. ಅಕ್ಕನು ಮನ್ಕಾರ ನಿನ್ ಬಾಯಲ್ಲಿ ರೀತಿ ಮಾತಾಡಿಸ್ತಿದೆ. ಒಂದೇ ಒಂದ್ಸಲ ದೂರ ನಿಂತ್ಕೊಂಡು ನೋಡು. ಈ ಅಕ್ಕ ಬರೀ ಮೇಘನಳ ಕಾಣಿಸ್ತಾಳೆ, ನಿನ್ ಸಾಹೇಬ್ರು ಹೆಂಡತಿಯಾಗಿ ಕಾಣಿಸ್ತಾಳೆ, ನಿನ್ ಸೌತಿಯಾಗಿ ಕಾಣಿಸ್ತಾಳೆ. ಬೇಡ ಮಧುರ, ನನ್ನ ತಡಿಬೇಡ. ಅಕ್ಕ, ನೋಡಿ ಅದಕ್ಕಿದ್ದು ನನ್ನ ಜೀವನದಲ್ಲಿ ನಾನು ಅನುಭವಿಸ್ತಿರ ಸಾಕಾಗ್ತಿಲ್ವಲ್ಲ. ಹೊಡಿ, ಇನ್ನು ಹೊಡಿ. ಅಕ್ಕ, ಮುಟ್ಬೇಡ ನನ್ನ, ಮುಟ್ಬೇಡ. ಈ ಪಾಪಿ ಅಕ್ಕನ್ ಮುಟ್ಬೇಡ. ನೀನ್ ಹಾಡೋ ಮಾತುಗಳಿಂದ ನನ್ ಕೋಪ ಬಂತು ಕಣೆ. ನನ್ ಮುಂದೆ ನೀನ್ ವಿಷ ತಗೋತಿದ್ರೆ ಅದಕ್ಕೆ ನೋಡ್ಕೊಂಡ್ ಸುಮ್ನಿರ್ಬೇಕಾ? ಅದಕ್ಕೆ ಹೊಡ್ಬಿಟ್ಟೆ. ನೀನ್ ಬದುಕಿರ್ಬೇಕು ಕಣೆ, ಸಾಯಬಾರ್ದು. ಇಲ್ಲ ಕಣೆ, ಇಲ್ಲ. ಬದುಕಿದ್ದು ಸಾಯೋದಕ್ಕಿಂತ ಶಾಶ್ವತವಾಗಿ ಸಾಯೋದೇ ಮೇಲು. ಯಾಕೆ ನನ್ನ ಬದುಕೋಕ್ಕೂ ಬಿಡ್ದೆ ಸಾಯೋಕ್ಕೂ ಬಿಡ್ದೆ ಉಳಿಸ್ತಿದ್ಯಾ ಮಧುರ? ಯಾಕೆ? ಆಗಲ್ಲ ಕಡೆ, ನನ್ನಿಂದಾಗಲ್ಲ. ಈ ಮನೇಲಿ ಪ್ರತಿ ಕ್ಷಣ ಸತ್ತು ಬದುಕ್ತಿದ್ದೀನಿ ನಾನು. ಜೀವಂತವಾಗಿದ್ದು ಇದನ್ನೆಲ್ಲ ನೋಡ್ಕೊಂಡಿರಕ್ಕಾಗಲ್ಲ ನನ್ನ ಕೈಲಿ. ಈ ಮನೆಯವ್ರ ವರ್ತನೆ ನನ್ನ ಹಿಂಚಿಚ್ಚಾಕೊಳ್ತಾ ಇದೆ. ಬೇಡ ಕಣಕ್ಕ, ಈ ಮನೇಲಿ ನೀನಿರ್ಬೇಕು, ನಾನಿರ್ಬಾರ್ದು. ಹೌದು ಕಣೆ, ನಾನಿಲ್ಲಿಂದ ಹೋಗ್ತೀನಿ. ಸಾಹೇಬ್ರ ಮುಂದೆ, ಮನೆಯವ್ರ ಮುಂದೆ ನಾನಿದ್ರೆ ತಾನೆ ಅವರು ನಿನ್ನ ಅವಾಯ್ಡ್ ಮಾಡೋದು. ನಾನೇ ಅವ್ರ ಮುಂದೆ ಇಲ್ಲ ಅಂದಮೇಲೆ ಅವ್ರು ನಿನ್ನ ಚೆನ್ನಾಗಿ ನೋಡ್ಕೋತಾರೆ. ಈ ಮನೆಗೆ ನೀನು ಮಾತ್ರ ಸೊಸೆ ಆಗಿರ್ಬೇಕು, ನಾನಲ್ಲ. ನಾನೆಲ್ಲ ಕಡೆ.
ಮಧುರ, ಇನ್ನು ಮುಂದೆ ನೀ ನನ್ನವಳು, ನಾನು ನಿನ್ನವನು. ನಮ್ಮಿಬ್ಬರ ಮಧ್ಯೆ ಯಾರೂ ಬರೋದಿಲ್ಲ, ಯಾರು ಇರೋದೂ ಇಲ್ಲ. ಈ ದ್ವೇಷ, ಅಸೂಯೆ, ಮನಸ್ತಾಪದಿಂದ ನಾವು ದೂರ ಉಳಿಯೋಣ. ನಮ್ಗೆ ಯಾರಂಗೂ ಬೇಡ. ಇಷ್ಟು ದಿವಸ ನಾನು ಏನು ಬೇಕು ಅಂತ ಯೋಚನೆ ಮಾಡ್ತಿದ್ನೋ ಅದನ್ನ ನಮ್ಮ ಅಪ್ಪ ಅಮ್ಮ ಇವತ್ತು ಯೋಚನೆ ಮಾಡಿದ್ದಾರೆ. ನಿಜವಾಗ್ಲೂ ನಮ್ಮಿಬ್ಬರು ಪಾಲಿನ ಹೊಸ ಬೆಳಕು ಈಗ ಶುರು ಆಗ್ತಾ ಇದೆ. ಮಧುರ, ಇನ್ನು ಮುಂದೆ ನಾನು ನಿನ್ನ ಯಾವತ್ತೂ ಮಿಸ್ ಮಾಡ್ಕೊಳಲ್ಲ. ಐ ಲವ್ ಯು ವೆರಿ ಮಚ್. ಇಲ್ಲ ಮಧುರ, ನಾನೇ ಮನೆ ಬಿಟ್ಟು ಹೋಗ್ತೀನಿ. ನೀನೇ ಸಾಹೇಬ್ರ ಜೊತೆ ಚೆನ್ನಾಗಿರು. ಅವ್ರಿಗೆ ನಿನ್ನತ್ರ ತುಂಬಾ ಇಷ್ಟ. ಅವ್ರ ಮನ್ಸಿಂದ ನಾನು ದಿನೇ ದಿನೇ ದೂರ ಹೋಗ್ತಾ ಇದ್ದೀನಿ. ಅವರಿಂದ ದೂರ ಆಗಿ ನಾನು ನಿಮ್ಮ ಮನೇಲಿ ಹೇಗ್ ಬದುಕ್ಲಿ? ನಾನೆಲ್ಲಾದ್ರೂ ದೇಶಾಂತರ ಹೊರಟೋಗ್ತೀನಿ. ನಾನ್ ಸತ್ರು ಬದುಕಿದ್ರು ನನ್ನನ್ನು ಯಾರು ಹುಡ್ಕೋ ಪ್ರಯತ್ನ ಮಾಡಬೇಡಿ. ಪದೇ ಪದೇ ಸಾಯ್ತೀನಿ ಹೋಗ್ತೀನಿ ಅಂತ ಮಾತಾಡ್ಬೇಡ್ವೆ. ನೀನ್ ಸಾಹೇಬ್ರನ್ನ ಪ್ರೀತಿಸ್ತಾ ಇದೀಯ ಅಂತ ನನಗ್ ಗೊತ್ತಾದ್ಮೇಲೆನೆ ನಿಮ್ಮಿಬ್ರು ಮದ್ವೆ ಮಾಡ್ಸೋದಕ್ಕೆ ನಾನು ಅಷ್ಟೆಲ್ಲ ಕಷ್ಟಪಟ್ಟಿದ್ದು. ಅವತ್ತಿಂದ ಇವತ್ವರೆಗೂ ನೀನ್ ಚೆನ್ನಾಗಿರ್ಲಿ, ನೀನ್ ಸುಖವಾಗಿರ್ಲಿ ಅಂತ ಆಸೆ ಪಡ್ತಾ ಬಂದೆ. ಆದ್ರೆ ವಿಧಿ ಅವರಿಂದ ನಾನ್ ತಾಳಿ ಕಟ್ಸ್ಕೊಳ್ಳೋ ಹಾಗೆ ಮಾಡ್ಬಿಡ್ತು. ನಾನ್ ನಿಮ್ಮಿಬ್ರು ಮಧ್ಯೆ ಬರ್ಬಾರ್ದಾಗಿತ್ತು ಕಣೆ. ಅದು ನನ್ನ ತಪ್ಪು. ನಾನ್ ನಿಮ್ಮಿಬ್ರು ಮಧ್ಯೆ ಬಂದಿದ್ದಕ್ಕೇನೆ ಅವ್ರಿಗೆ ನಿನ್ ಮೇಲೆ ಪ್ರೀತಿ ಕಡಿಮೆ ಆಯ್ತು. ಅದು ನನ್ನಿಂದಾನೆ. ನಾನ್ ಬಂದಿರ್ಲಿಲ್ಲ ಅಂದಿದ್ರೆ ನಿನ್ಗೆ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಇದ್ರಲ್ಲಿ ನಿಂದೇನೂ ತಪ್ಪಿಲ್ಲ ಮಧುರ. ಅಕ್ಕ, ಹೌದು ಕಣೆ, ಇದ್ರಲ್ಲಿ ನಿಂದೇನೂ ತಪ್ಪಿಲ್ಲ. ನೀನೇ ಒತ್ತಾಯ ಮಾಡಿ ಮದ್ವೆ ಮಾಡ್ಕೊಂಡೆ ಅಂತ ನಾನೇ ನಿನ್ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ಟೆ. ಆದ್ರೆ ಇದೆಲ್ಲ ವಿಧಿ ಆಟ ಅಂತ ನನಗೆ ಅರ್ಥನೇ ಆಗ್ಲಿಲ್ಲ. ನಿನ್ಮೇಲೆ ತುಂಬಾ ಕೋಪ ಮಾಡ್ಕೊಂಡ್ಬಿಟ್ಟೆ. ನನ್ ಮನ್ಸಿಗೆ ತುಂಬಾ ಬೇಜಾರು ಮಾಡಿದೆ. ಅದಕ್ಕೆ ಈಗ ನೀನೇ ಚೆನ್ನಾಗಿರ್ಲಿ ಅಂತ ನಾನು ತ್ಯಾಗ ಮಾಡಿ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಬೇಡ ಕಣಕ್ಕ, ನಾನೇ ಹೋಗ್ತೀನಿ. ಇವತ್ತು ನಾನು ನಮ್ಮ ಊರಿಗೆ ಹೋಗ್ಬಿಡ್ತೀನಿ ಕಣೆ. ಇನ್ಯಾವತ್ತೂ ನಾನು ವಾಪಸ್ ಬರಲ್ಲ. ನನಗೆ ನೀನ್ ಪಟ್ಟ ಬೇಡವೆ? ನನಗೆ
ನೀನ್ ಚೆನ್ನಾಗಿರ್ಬೇಕು, ನೀನ್ ಸುಖವಾಗಿರ್ಬೇಕು ಕಣೆ. ನನಗೆ ಭಾವ ಚೆನ್ನಾಗಿರ್ಬೇಕು. ಇದ್ಯಾವತ್ತು ವಾಪಸ್ ಬರಲ್ಲ ಕಣೆ. ಚೆನ್ನಾಗಿರು. ಮಧುರ, ನಾನು ಯಾಕೆ ನೀನು ಇಷ್ಟೊಂದು ಪ್ರೀತಿಸ್ತೀನಿ? ಅಂಥದ್ದು ಏನ್ ಮೋಡಿ ಮಾಡಿದ್ಯಾ ನೀ ನನಗೆ? ನೀನಿಲ್ದೆ ನನ್ನ ಬದುಕೆ ಇಲ್ವೇನೋ ಹಾಗೆ ಹುಚ್ಚಿಡ್ಸಿದ್ಯಾ ನೀ ನನಗೆ. ಯಾಕೆ? ಮಧುರ, ಯು ಆರ್ ಮೈ ಲವ್. ಮಧುರ, ನೀನೇ ನನ್ನ ಸರ್ವಸ್ವ, ನೀನೇ ನನ್ನ ಸ್ಫೂರ್ತಿ. ಇನ್ ಮುಂದೆ ನಾನು ನಿನ್ಮೇಲೆ ಎಲ್ಲದಕ್ಕೂ ಡಿಪೆಂಡ್ ಆಗ್ಬಿಡ್ತೀನಿ. ನನ್ಗೇನೇ ಬೇಕು ನಿನ್ನೆ ಕೇಳ್ತೀನಿ. ಮಧುರ, ಸ್ನಾನಕ್ಕೆ ನೀರು ರೆಡಿ ಆಗಿದ್ಯಾ? ಬಟ್ಟೆ ಐರನ್ ಆಗಿದ್ಯಾ? ಕಾಫಿ ಕೊಡು, ತಿಂಡಿ ತಿನ್ಸು. ಹಬ್ಬ ಇನ್ ಮುಂದೆ 3 ಹೊತ್ತೂ ಬರೀ ಮಧುರ ಮಧುರ ಅನ್ನೋ ಜಪ. ಮಧುರ, ನೀನೇ ನನ್ನ ಸರ್ವಸ್ವ. ನನ್ನ ಮಗುಗೆ ತಾಯಿಯಾಗೋಳು ನೀನು. ನಮ್ಮ ವಂಶ ಬೆಳಗೋ ದೀಪ ನೀನು. ಯಾರು ಕೂಡುವರು ಯಾರು ಕಾಡುವರು ಬಾಳ ಪಯಣದಲ್ಲಿ, ಸೋತು ಗೆದ್ದವರು ಗೆದ್ದು ಸೋತವರು ಎಲ್ಲ ಸಿಗುವರಿಲ್ಲಿ, ಎಲ್ಲ ಸಿಗುವರಿಲ್ಲಿ.